ನಮ್ಮದು ರಾಯಲ್ ಇಂಡಿಯನ್ ಸ್ಯಾಂಡಲ್ವುಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಮಾಡಿದ್ದೀವಿ. ನಾನು ಐ ಆಮ್ ಆಲ್ಸೋ ಒನ್ ಆಫ್ ದಿ ಅದಕ್ಕೆ ಫೌಂಡರ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮದು ಮೇಯ್ನ್ ಇದೇನು ಅಂತ ಹೇಳಿದರೆ, ಆಬ್ಜೆಕ್ಟಿವ್ ಏನು ಅಂತ ಹೇಳಿದರೆ, ಶ್ರೀಗಂಧ ಬೆಳೆಸೋದು, ಒಳ್ಳೆ ಗುಣಮಟ್ಟದ ಶ್ರೀಗಂಧ ಬೆಳೆಸೋದು, ರೈತರಿಗೆ ಕೊಡೋವಂಥದ್ದು ಒಂದು ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಲೆಸ್ಸರ್ ರೇಟು, ಹೈಯರ್ ರೇಟ್ ಏನು ಕೊಡೋದಿಲ್ಲ, ಕಡಿಮೆ. ಮತ್ತು ಟೆಕ್ನಿಕಲ್ ಅವ್ರಿಗೆ ಏನು ಅದ್ರ ಬಗ್ಗೆ ಅನುಭವ ಇರಲ್ವೋ ಅದನ್ನು ಅವರಿಗೆ ತರಬೇತಿಯೆಲ್ಲ ಕೊಟ್ಟು ನಾವು ಅವರಿಗೆ ಶ್ರೀಗಂಧ ಬೆಳೆಯೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ ಕಂಪ್ಲೀಟ್ ಅವರಿಗೆ. ಸೊ ಇದರಿಂದ ರೈತರು ಸುಮಾರು, ನಾವು ಇಡೀ ಕರ್ನಾಟಕದಲ್ಲೇ ನಾನು ಸುಮಾರು 20,000 ರೈತರಿಗೆ ಈಗಾಗಲೇ ತರಬೇತಿ ಕಾರ್ಯಕ್ರಮ ಮಾಡಿದ್ದೀನಿ. ಈ ಅರಣ್ಯ ಇಲಾಖೆಯ ಸುಮಾರು 2,000 ನೌಕರರಿಗೆ ಸಹ ತರಬೇತಿ ಕೊಟ್ಟಿದ್ದೀವಿ. ಈ ಸ್ಟಾಲಲ್ಲಿ ನಾವು ಗಿಡಗಳನ್ನ ಸೇಲು ಮಾಡ್ತಾಯಿದ್ದೀವಿ. ಅದರಿಂದ ರೈತರಿಗೆ ಮಾಹಿತಿನೂ ಕೊಡ್ತಾಯಿದ್ವಿ. ಕೆಲವರು ಬರ್ತಾರೆ, ಏನು ಸರ್ ಗಂಧನ ಹೇಗೆ ಬೆಳಿಬೋದಾ, ಲೀಗಲಿ ಇದೆಯಾ, ಪರ್ಮಿಷನ್ ಇದೆಯಾ ಬೆಳಿಲಿಕ್ಕೆ, ಸೆಕ್ಯೂರಿಟಿ ಹೇಗೆ ಮಾಡೋದು, ಇವೆಲ್ಲ ಕೇಳ್ತಾರೆ. ಸೆಕ್ಯೂರಿಟಿಗೂ ನಾವು ಹೊಸದಾಗೆಲ್ಲ ನಮ್ಮ ಹತ್ರ ಐಡಿಯಾಸ್ಗಳಿದೆ. ಅವರಿಗೆ ನೀವು ಬೆಳೀರಿ, ಏನು ಯೋಚನೆ ಮಾಡೋಂಗಿಲ್ಲ, ಅಪ್ ಟು 6 ಇಯರ್ಸ್ವರೆಗೆ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. 6 ಇಯರ್ಸ್ ಆದಮೇಲೆ ಏನು ಮಾಡಬೇಕು, ನಾವು ಯಾವ್ಯಾವ ಹೊಸ ಮೆಥಡ್ಗಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಆ ಬ್ರೋಚರಲ್ಲಿ ಕೊಡ್ತೀವಿ. ಅದಲ್ಲದಲ್ಲೇ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಎವ್ರಿ 3 ಮಂತ್ಸಿಗೆ ಒಂದು ಸತಿ ತರಬೇತಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಅವ್ರು ಬಂದು ಜಾಯ್ನ್ ಆಗ್ಬೋದು. ವಿತ್ ಬೇಸಿಕ್ ಅವರಿಗೆ ಅಮೌಂಟ್ ಅಷ್ಟೇ, ನಾವೇನು ಹೆಚ್ಚು ಇದು ಮಾಡಲ್ಲ. ನಮ್ಮ ಮೇಯ್ನ್ ಏನಂತೇಳಿ ಅಲ್ಟಿಮೇಟಾಗಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ಉದ್ದೇಶ.